ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆ ನಾನು ಜಿ ಟಿ ಮಾಲ್ಗೆ ಹೊರಟಿದ್ದ ವ್ಲಾಗ್. ಸೊ ಬೆಳಗ್ಗೆ ಎದ್ದು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ತಿಂದು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ರೆಡಿಯಾಗಿ ನಾನು ಜಿ ಟಿ ಮಾಲ್ಗೆ ಹೊರಟೆ ನನ್ನ ತಂಗಿ ಜೊತೆ ಮಮ್ಮಿ ಜೊತೆ. ಬನ್ನಿ ನಾನು ಮಾತ್ರ ಅಲ್ಲ ನಿಮ್ಮನ್ನು ನನ್ನ ಜೊತೆ ಜಿ ಟಿ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ. ಇದು ಆ್ಯಕ್ಚುಲಿ ನಿನ್ನೆ ವ್ಲಾಗ್ ನಾನು ಇವತ್ತು ಪೋಸ್ಟ್ ಮಾಡ್ತೀನಿ. ಜಿ ಟಿ ಮಾಲ್ಗೆ ಬಂತು. ಜಿ ಟಿ ಮಾಲ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಮಾಲ್. ಸೊ ನಾವು ಮೇಲೆ ಹೋಗಿ ಫಸ್ಟ್ ಫ್ಲೋರಲ್ಲಿ ಗೇಮ್ಸ್ ಆಡಿದ್ವಿ. ಇದು ನಾನು 3D ಗೇಮ್ ಆಡಿದೆ. ಇದಕ್ಕೂ ಮುಂಚೆ ಒಂದು ಸ್ಕೇರಿ ಹೌಸಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಫೋನ್ ಅಲೋವ್ ಇರಲಿಲ್ಲ. ಫುಲ್ ಕತ್ಲೆ. ನಾನು ನನ್ನ ತಂಗಿ ಹೋಗಿದ್ವಿ. ಬೆಳಗ್ಗೆ ಇಲ್ಲ, ಕತ್ಲೆಯಲ್ಲಿ ಕಿರ್ಚಿ ಗಂಟು ಹೋಯಿತು. ಫುಲ್ ಭಯಾನಕವಾಗಿತ್ತು. ಸ್ಕೇರಿ ಹೌಸ್ ಮಾತ್ರ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ಕೇರಿ ಆಗಿತ್ತು. ಇದೊಂದು ಸ್ವಲ್ಪ ಮಜಾ ಬರ್ತಾಯಿತ್ತು ನನಗೆ ಆ್ಯಕ್ಚುಲಿ. ಬಟ್ ಅವ್ರು ಆಡಿಸ್ತಾ ಇದ್ರಲ್ಲ, ಇನ್ನೊಂದು ಸ್ವಲ್ಪ ಥ್ರಿಲ್ಲಿಂಗ್ ಇತ್ತು. तेरे संग लागे बांधे जो पीपल पे धागे, इस सुरंग के धारे बहते तेरे संग लागे बांधे जो पीपल पे धागे. ಮುಗಿಸ್ಕೊಂಡೆ. ನನ್ನ ತಂಗಿಗೆ ಇದು ಕುತ್ಕೊಂಡು ಆಡೋದು ಆಡ್ತೀನಿ, ಆ ಗೇಮ್ ಬೇಡ ಅಂದು. ಎಂಜಾಯ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಅವಳು. ಈ ಗೇಮ್ ಆದಮೇಲೆ ನಾನು ನನ್ನ ತಂಗಿ ಶೂಟಿಂಗೇ ಮಾಡಿದ್ವಿ. ಡ್ರ್ಯಾಗನ್ಸ್ನ ಚೈಲ್ಡ್ಗಳನ್ನೆಲ್ಲ ಶೂಟ್ ಮಾಡಬೇಕು ಟ್ರಿಗರ್ ಔಟ್ ಮಾಡಿ. ತುಂಬ ಚೆನ್ನಾಗಿತ್ತು. ಬಟ್ ಅದೆಲ್ಲ ನನ್ನ ಕಾಲ ಹತ್ರ ನನ್ನ ಮೇಲೆ ಬರ್ತಾಯಿತ್ತು. ಅದಾದಮೇಲೆ ನನ್ನ ತಂಗಿ ಒಂದು ಕಾರಲ್ಲಿ ರೈಡ್ ಹೋಗಿ ಬಂದಳು. ಇದಕ್ಕೂ ಮುಂಚೆ ಪಾಪ ಅವ್ರು ಗೈಡ್ ಮಾಡಿದ್ರು ಹೆಂಗೆ ಹೋಗಬೇಕು ಅಂತ. ಆದರೂ ಎಲ್ಲಿ ಹೋಗಿ ಗುತ್ಕೊಂಡು ಬಂದಿದ್ಲು. ಆಮೇಲೆ ನೀಟಾಗಿ ಪರ್ಫೆಕ್ಟಾಗಿ ಓಡಿಸಿದ್ಲು. ಅದಾದಮೇಲೆ ನೆಕ್ಸ್ಟು ಮೇಲ್ಗಡೆ ಕೋರ್ಟಿಗೆ ಬಂದ್ವಿ. ಬಟ್ ಆ್ಯಕ್ಚುಲಿ ಎಂಜಾಯ್ ಮಾಡ್ತಿದ್ದೆ. ನಾನು ಡ್ರೆಸ್ ಚೇಂಜ್ ಮಾಡಿದೆ. ಆ ಡ್ರೆಸ್ ಮೇಲೆ ನನ್ನ ತಂಗಿ ಐಸ್ ಕ್ರೀಮ್ ಚೆಲ್ಬಿಟ್ಲು. ಅದಾದ್ಮೇಲೆ ಮತ್ತೆ ಮೇಲ್ಗಡೆ ಫುಡ್ ಕೋರ್ಟಿಗೆ ಬಂದು ಏನೇನು ಬೇಕೋ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ಬಂತು, ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ನಾನು ನನ್ನ ತಂಗಿ ಫಿಶ್ ಸ್ಪಾ ಮಾಡಿಸ್ಕೊಂಡ್ವಿ. ನಿಜ ತುಂಬ ಭಯಾನಕವಾಗಿತ್ತು. ಅದು ನೋಡೋಕ್ಕಾಗ್ತಿರ್ಲಿಲ್ಲ. ಇದು ನಮ್ಮ ಅಣ್ಣನ ಶಾಪ್ ಕ್ಯಾಲಿಬರ್ ಅಂತ ಮಾಲಲ್ಲೇ. ಇದು ಮಾಲ್ ವ್ಯೂ 360 ಡಿಗ್ರಿ ವ್ಯೂ. ತುಂಬ ಚೆನ್ನಾಗಿತ್ತು ಮಾಲ್. ಚಿಕ್ಕದಾದ್ರೂ ಚೊಕ್ಕದಾಗಿ ಸಖತ್ತಾಗಿ ಕಾಣ್ತಿತ್ತು. ಮುಗಿದ್ಮೇಲೆ ಮತ್ತೆ ಇನ್ನೂ ಒಂದು ಸತಿ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದ್ವಿ. ನಾನು ನನ್ನ ತಂಗಿ ಚಾಕ್ಲೇಟ್ ಫ್ಲೇವರ್ ತೊಗೊಂಡ್ವಿ ಮತ್ತು ಅವರು ಮ್ಯಾಂಗೋ ಫ್ಲೇವರ್ ತೊಗೊಂಡ್ರು. ಚೆನ್ನಾಗಿತ್ತು ಆ್ಯಕ್ಚುಲಿ ಐಸ್ ಕ್ರೀಮ್, ನಿಜ ಹೇಳಬೇಕಂದ್ರೆ. ಇತ್ತೀಚೆಗೆ ನಾವು ಸೈಡ್ ಆ್ಯಂಗಲಿಂದ ಫೋಟೋಸ್ ಕ್ಲಿಕ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ, ಇಷ್ಟ ಆಗ್ತಿದೆ. ಅದಾದಮೇಲೆ ನಾನು ನನ್ನ ತಂಗಿ ಲೇಸರ್ ದಾಟ್ಕೊಂಡೋಗಿ ಡೈಮಂಡ್ ತೆಗಿಬೇಕು. ಅಷ್ಟು ಲೇಸರ್ ಟಚ್ ಆಗದಿರೋ ಅಷ್ಟು ಹೋಗೋಷ್ಟು ಪುರ್ಸೊತ್ತು ನನಗಿರಲಿಲ್ಲ. ದಾಟ್ಕೊಂಡು ಬಂದೆ ನಾನು. ಅವಳು ಬಿದ್ದು ಹೊರಳಾಡ್ತಾಯಿದ್ಲು. ಅದಾದಮೇಲೆ ಅಲ್ಲಿಂದ ಆಟೋದಲ್ಲಿ ಹೊರಟ್ವಿ ನಾವು. ಸುಮ್ಮನೆ ಟ್ರೈ ಮಾಡೋಣ ಒಂದು ಸತಿ ಆಟೋದಲ್ಲಿ ಅಂತ. ಲಾಸ್ಟಲ್ಲಿ ನಾನೊಂದು ಪಾಂಡ ರೈಡ್ ಆಡಿದೆ ನಾನು ನನ್ನ ತಂಗಿ ಮಾಲ್ ತುಂಬ.
dum,